ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೇಖಾ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್. ಇವತ್ತಿನ ವ್ಲಾಗಲ್ಲಿ ನಿಮಗೆ ರೈಸಿಂದ ಯಾವ ರೀತಿ ಫೇಸ್ ಪ್ಯಾಕ್ ಮಾಡ್ಕೋಬಹುದು, ಬೆಸ್ಟ್ ರಿಸಲ್ಟ್ ಕೊಡುವಂತಹ ಫೇಸ್ ಪ್ಯಾಕ್. ತುಂಬಾನೇ ಈಸಿ, ಮನೇಲಿ ಸಿಗುವಂತಹ ವಸ್ತುಗಳು, ಆಲ್ಮೋಸ್ಟ್ ಎಲ್ಲರ ಮನೇಲಿ ಇದ್ದೇ ಇರ್ತೀವಿ ವಸ್ತುಗಳು. ಅದನ್ನ ಯಾವ ರೀತಿ ಬೆಸ್ಟ್ ಫೇಸ್ ಪ್ಯಾಕ್ ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ಯಾವ ರೀತಿ ಮಾಡ್ಕೋಬಹುದು ಈಸಿಯಾಗಿ ಅಂತ ನೋಡ್ಕೊಂಬರೋಣ. ಸೊ ಬನ್ನಿ, ಈ ಎಫೆಕ್ಟಿವ್ ಆಗಿರುವಂತಹ ರೈಸ್ ಪ್ಯಾಕ್ ಯಾವ ರೀತಿ ಮಾಡ್ಕೋಬಹುದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋದು ಮುಷಿ ರೈಸ್, ಅಂದರೆ ಸ್ವಲ್ಪ ಮೆತ್ತಗಿರುವಂತಹ ಅನ್ನ, ಮುದ್ದೆಯಾಗಿ ಅನ್ನ ಮಾಡ್ಕೋಬೇಕು. ಇದಕ್ಕೆ ನಾನು ಸಾಲ್ಟ್ ಹಾಕಿಲ್ಲ, ಈ ರೀತಿ ನಾವು ರೈಸ್ ಮಾಡ್ಕೊಂಡಿದ್ದೀನಿ, ತುಂಬ ಮೆತ್ತಗಿದೆ. ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ಕರ್ಡ್, ಗಟ್ಟಿ ಮೊಸರು ಬೇಕು. ಇಲ್ಲ ನಮ್ಮ ಹತ್ರ ಗಟ್ಟಿ ಮೊಸರು ಇಲ್ಲ, ಮಾಮೂಲು ಮೊಸರು ಇದೆ ಅಂತಂದ್ರೂ ನೋ ಪ್ರಾಬ್ಲಮ್, ನಡೆಯುತ್ತೆ. ನೆಕ್ಸ್ಟ್ ಇದಕ್ಕೆ ನಾನು ಕಡಲೆ ಪುಡಿನ ಹಾಕೊಳ್ತಾ ಇದ್ದೀನಿ. ಬೇಸನ್ ಕಡಲೆ ಹಿಟ್ಟಲ್ಲ, ಇದು ಮಾಮೂಲು ಕಡಲೆ ಅಂದರೆ ಉರ್ಗಡ್ಲೆ ಪುಡಿ, ಇದು ಬೇಕು. ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ಕೆಂಪು ದಾಸವಾಳದ ಹೂವು. ಇಲ್ಲ ನಮ್ಮ ಹತ್ರ ದಾಸವಾಳದ ಹೂವು ಈಗ ಅವೈಲೇಬಿಲಿಟಿ ಇಲ್ಲ ಅಂತ ಅಂದರೂ ನೋ ಪ್ರಾಬ್ಲಮ್, ಇದು ಆಪ್ಷನಲ್, ಇದ್ರೆ ಹಾಕೊಳ್ಳಿ. ಹಾಕೊಂಡ್ರೆ ಇನ್ನೂ ಒಳ್ಳೆ ಒಂದು ರಿಸಲ್ಟ್ ಬರುತ್ತೆ. ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ಆಲೋವೆರಾ ಜೆಲ್, ಆರ್ಗ್ಯಾನಿಕ್ ಆಲೋವೆರಾ ಜೆಲ್ ನನ್ನ ಹತ್ರ ಇದೆ. ನಿಮ್ಮ ಹತ್ರ ಯಾವುದೇ ರೀತಿಯ ಆಲೋವೆರಾ ಜೆಲ್ ಇದ್ರೂ ಕೂಡ ಅದನ್ನ ಹಾಕೋಬಹುದು. ಈಗ ನಾನು ರೆಡಿ ಮಾಡ್ಕೋತೀನಿ ಪ್ಯಾಕ್. ಮೊದಲಿಗೆ ಇದಕ್ಕೆ ನಾನು ಕೆಂಪು ದಾಸವಾಳದ ಹೂಗಳನ್ನ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಇದಕ್ಕೆ ನಾನು 1 ರಿಂದ 2 ಸ್ಪೂನ್ ಅಷ್ಟು ಮುದ್ದೆ ಆಗಿರುವಂತಹ ಅನ್ನ ಇದಿದೆ, ಅದು ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಇದಕ್ಕೆ ನಾನು 2 ಸ್ಪೂನ್ ಮೊಸರು ಹಾಕೊಳ್ತಾ ಇದ್ದೀನಿ. 1 ಸ್ಪೂನ್ ಅಷ್ಟು, 1/4 ಸ್ಪೂನ್ ಅಷ್ಟು ಕಡಲೆ ಹಿಟ್ಟು. ಇದಕ್ಕೆ 1/2 ಸ್ಪೂನ್ ಅಷ್ಟು ಆಲೋವೆರಾ ಜೆಲ್. ನೆಕ್ಸ್ಟ್ ಇದಕ್ಕೆ ನಾನು 1/4 ಗ್ಲಾಸ್ನಷ್ಟು ನೀರು ಹಾಕೊಳ್ತಾ ಇದ್ದೀನಿ, ಸೊ ದಟ್ ಇಟ್ ಕ್ಯಾನ್ ಬಿ ಬ್ಲೆಂಡೆಡ್ ಪ್ರಾಪರ್ಲಿ. ಇದನ್ನ ನಾನೀಗ ಗ್ರೈಂಡ್ ಮಾಡಿಕೊಂಡು ಫೈನ್ ಪೇಸ್ಟ್ ಆಗಿ ಮಾಡ್ಕೊಂಡು ತಗೊಂಡ್ಬರ್ತೀನಿ. ನೋಡಿ, ನಾನು ಫೈನ್ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೊಂಡ್ಬಂದೆ. ಇದನ್ನ ನಾನೀಗ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಟೆಕ್ಸ್ಚರ್ ಅಂತೂ ತುಂಬ ಸ್ಮೂತ್ ಆಗಿ ಬಂದಿದೆ. ಈ ರೀತಿ ಇದು ಫೈನ್ ಪೇಸ್ಟ್ ಆಗಬೇಕು. ನೋಡಿ ಯಾವ ರೀತಿ ಇದು ಪಿಂಕಿಯಾಗಿ ಕಾಣ್ತಾ ಇದೆಯೋ. ಇದು ನಾನೇನು ಫೇಸಿಗೆ ಹಚ್ಕೊಂಡ್ಮೇಲೆ ನಮ್ಮ ಫೇಸ್ ಕೂಡ ಅದೇ ರೀತಿ ಪಿಂಕಿಯಾಗಿ ತುಂಬ ಸಖತ್ತಾಗಿ ಬ್ಲಷ್ ಆಗುತ್ತೆ ಫ್ರೆಂಡ್ಸ್. ನಿಜವಾಗಿಯೂ ನಾನು ನಿಮಗೆ ಹಪ್ಪಲೆ ಕೂಡ ಮಾಡ್ಕೊಂಡು ತೋರಿಸ್ತೀನಿ. ನಾನೀಗ ಈ ಫೇಸ್ ಪ್ಯಾಕ್ ರೆಡಿ ಇದೆ, ನಾನು ಹಚ್ಕೊಂಡು ತೋರಿಸ್ತೀನಿ. ಸೊ ಪ್ಲೀಸ್ ವೇಟ್. ನೋಡ್ಕೊಂಬಂದ್ರಲ್ಲ, ಅಷ್ಟೇ ಅಲ್ವಾ, ನಾನು ಹೇಳಿರೋ ಹಾಗೆ ತುಂಬಾನೇ ಈಸಿಯಾಗಿರುವಂತಹ ಸ್ಟೆಪ್. ನಾನು ಹೇಳಿರೋ ಹಾಗೆ ಕೆಂಪು ದಾಸವಾಳದ ಹೂವು ಅದು ಆಪ್ಷನಲ್, ಇದ್ರೆ ಅಂತೂ ತುಂಬಾನೇ ಬೆಸ್ಟ್ ರಿಸಲ್ಟ್, ಇನ್ನೂ ಚೆನ್ನಾಗಿ ಬರುತ್ತೆ. ಇಲ್ಲದೆ ಇದ್ರೂ ಕೂಡ ರಿಸಲ್ಟ್ ಬರುತ್ತೆ, ನೋ ಪ್ರಾಬ್ಲಮ್. ಬಟ್ ಇದ್ರೆ ಒಳ್ಳೇದು ಅಂತ ಹೇಳ್ತಾ ಇದ್ದೀನಿ. ಸೊ ಇದನ್ನ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ, ನಾನೀಗ ನಿಮ್ಮ ಕಣ್ಮುಂದೆ ಶೇರ್ ಮಾಡ್ಕೊಳ್ತೀನಿ. ಮೊದಲು ಚೆನ್ನಾಗಿ ಫೇಸ್ ವಾಶ್ ಮಾಡಿಕೊಂಡು ಸ್ಟಿಕ್ಕರ್ನ ತಕ್ಕೊಂಡು, ಈಗ ನನ್ನ ಎಫೆಕ್ಟಿವ್ ಆಗಿರುವಂತಹ ರೈಸ್ ಫೇಸ್ ಪ್ಯಾಕ್ ಈಸ್ ರೆಡಿ. ನೋಡಿ, ರೆಡಿ ಇದೆ. ಪಿಂಕಿ ಆಗ್ತೀನಿ. ಈಗ ನಾನು ಹಚ್ಕೊಳ್ತಾ ಇದ್ದೀನಿ. ಸರ್ಕ್ಯುಲರ್ ಮೋಷನ್ ಹಚ್ಚಿ. ಈ ಪ್ಯಾಕ್ ಮುಖದ ಮೇಲಿರುವಂತಹ ಬ್ಲೆಮಿಷಸ್ ದೂರ ಮಾಡುತ್ತೆ, ಡಾರ್ಕ್ ಸರ್ಕಲ್ಸ್ ದೂರ ಮಾಡುತ್ತೆ. ಕಣ್ಣುಗಳ ಸುತ್ತಮುತ್ತ ಇರುವಂತಹ ಡಾರ್ಕ್ ಸರ್ಕಲ್ಸ್, ಮುಖದ ಮೇಲಿರುವಂತಹ ಪಿಂಪಲ್ ಮಾರ್ಕ್ಸ್ ಇರ್ತಲ್ಲ ಅದು ಕೂಡ ದೂರ ಮಾಡುತ್ತೆ. ಸನ್ ಟ್ಯಾನ್ ಆಗಿದ್ರು ಕೂಡ ದೂರ ಮಾಡುತ್ತೆ. ಮುಖಕ್ಕೆ ಒಂದು ರೀತಿಯ ಹೊಳಪು ಕೊಡುತ್ತೆ, ಮುಖವನ್ನು ಬ್ರೈಟನ್ ಅಪ್ ಮಾಡುತ್ತೆ. ಅಂದರೆ ಮುಖಕ್ಕೆ ಒಂದು ಬೆಳ್ಳಿಗೆ ಇರುವಂತಹ ಕಾಂಪ್ಲೆಕ್ಷನ್ ಕೊಡುತ್ತೆ ಈ ನಮ್ಮ ರೈಸ್ ಪ್ಯಾಕ್. ಇದು ಮೆಡಿಕಲಿ, ಸೈಂಟಿಫಿಕಲಿ ಆ್ಯಂಡ್ ಹರ್ಬಲಿ ಪ್ರೂವ್ ಆಗಿರುವಂತಹ ಪ್ಯಾಕ್. ಯಾವುದೇ ರೀತಿಯ ಹಿಂಜರಿಕೆ ಇಲ್ಲದೆ ಇದನ್ನ ನೀವು ಯೂಸ್ ಮಾಡ್ಬೋದು. ರೈಸಲ್ಲಿ ಇರುವಂತಹ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಮುಖಕ್ಕೆ ಒಂದು ಒಳ್ಳೆ ನರಿಶ್ಮೆಂಟ್ ಕೊಡುತ್ತೆ, ಹಾಗೂ ರೆಡ್ನೆಸ್ ಏನಾದರೂ ಇದ್ದರೆ ಅದು ಕೂಡ ದೂರ ಮಾಡುತ್ತೆ.
ಕೆಲವ್ರಿಗೆ ಒಂದೊಂದು ಕಡೆ ಕಪ್ಪಿರುತ್ತೆ, ದಟ್ ಮೀನ್ಸ್ ಮೂಗಿನ ಸುತ್ತಮುತ್ತ ಕಪ್ಪಿರುತ್ತೆ ಅಥವಾ ಬಾಯಿಯ ಸುತ್ತಮುತ್ತ ಕಪ್ಪಿರುತ್ತೆ, ಕೆನ್ನೆಗಳ ಆಜುಬಾಜು ಕಪ್ಪಿರುತ್ತೆ, ಇನ್ನು ಮುಖ ಎಲ್ಲ ಬೆಳ್ಳಗಿರುತ್ತೆ. ಈ ರೀತಿ ಅನ್ಈವನ್ ಸ್ಕಿನ್ ಟೋನ್ ಇರೋರು ಕೂಡ ಇದನ್ನ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಹೋದರೆ ಅಂಥ ಪ್ರಾಬ್ಲಮ್ ಕೂಡ ನಿಮ್ಮಿಂದ ಶಾಶ್ವತವಾಗಿ ದೂರವಾಗುತ್ತೆ. ಮೊಸರು, ಆಲೋವೆರಾ ಜೆಲ್, ಕಡಲೆ ಹಿಟ್ಟು ಹಾಗೂ ಹೈಬಿಸ್ಕಸ್ ಮುಖಕ್ಕೆ ಸಂಪೂರ್ಣವಾಗಿ ಒಂದು ಒಳ್ಳೆ ನರಿಶ್ಮೆಂಟ್ ಕೊಡುತ್ತೆ. ನೀವು ಕಣ್ಮುಂದೆ ನಾನು ಇದನ್ನ ಅಪ್ಲೈ ಮಾಡಿಕೊಂಡೆ. ಈಗ 15 to 20 ಮಿನಿಟ್ಸ್ ಇದನ್ನ ಮುಖದ ಮೇಲೆ ಹಾಗೆ ಬಿಟ್ಬಿಡಿ. ಅದಾದ ನಂತರ ಮಾಮೂಲಿ ನಾರ್ಮಲ್ ವಾಟರ್ಲಿ ಫೇಸ್ ವಾಶ್ ಮಾಡ್ಕೊಂಬಿಡಿ, ಹಾಗೆ ಬಿಟ್ಬಿಡಿ. ಓಕೆನಾ? ಒಂದು 2 ಅವರ್ಸ್ ಮುಖಕ್ಕೆ ಸೋಪು, ಫೇಸ್ ವಾಶ್ ಏನು ಹಚ್ಕೊಳಕ್ಕೆ ಹೋಗ್ಬೇಡಿ, ಕ್ರೀಮ್ಸ್ ಏನು ಹಚ್ಕೊಳಕ್ಕೆ ಹೋಗ್ಬೇಡಿ. ಅದಾದ್ಮೇಲೆ ಬೇಕಾದ್ರೆ ನೀವು ಏನು ಬೇಕಾದ್ರೂ ಹಚ್ಕೋಬೋದು, ಎಲ್ಲಿಗೆ ಬೇಕಾದ್ರೂ ಫಂಕ್ಷನ್ಸ್ ಅಟೆಂಡ್ ಮಾಡ್ಬೋದು. ಇನ್ಸ್ಟೆಂಟ್ ಆಗಿರುವಂತಹ ಗ್ಲೋ ಖಂಡಿತವಾಗಿಯೂ ಬಂದೇ ಬರುತ್ತೆ. ಇದನ್ನ ನೀವು ರೆಗ್ಯುಲರ್ ಆಗಿ ಯೂಸೇಜ್ ಮಾಡೋದನ್ನ, ವಾರಕ್ಕೆ 1 ಸಾರಿ ಆದರೂ ಇದನ್ನ ನೀವು ಯೂಸೇಜ್ ಮಾಡೋದನ್ನ ಖಂಡಿತವಾಗಿಯೂ ದಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಮುಖದ ಮೇಲೆ ಇರುವಂತಹ ಕಪ್ಪು ಚುಕ್ಕೆಗಳು, ರಿಂಕಲ್ಸ್ ಆಗಿರಬಹುದು, ಒಂದು ಪಿಗ್ಮೆಂಟೇಷನ್ ಆಗಿರಬಹುದು, ಒಂಥರ ಕಪ್ಪು ಛಾಯೆ ಆಗಿರ್ಬೋದು, ಎಲ್ಲ ದೂರ ಆಗಿ ತುಂಬ ಬ್ರೈಟನ್ ಅಪ್ ಆಗುತ್ತೆ ಮುಖ. ಸೊ ನಾನು ಅದೇ ಫಸ್ಟ್ ಯೂಸ್ಗೆ ನಮಗೆ ರಿಸಲ್ಟ್ ಬಂದ್ಬಿಡಬೇಕು, ಒಂಥರ ಮಾಯ ಮಂತ್ರ ಆಗ್ಬಿಡ್ಬೇಕು ಅಂದರೆ ಆಗಲ್ಲ. ಕೆಲವರಿಗೆ ಬರುತ್ತೆ, ಕೆಲವರಿಗೆ ಬರಲ್ಲ. ನನಗೆ ನೋಡೋಣ ಬರ್ತಾ ಇಲ್ಲ ಅಂತ ನಿಮ್ಮ ಮುಂದೆ ನಾನು ತೋರಿಸ್ತೀನಿ. ಒಂದು 15 ಮಿನಿಟ್ಸ್ ಆದಮೇಲೆ ನಾನು ಬತ್ತೆ. ಈಗ ಒಂದು 15 ಮಿನಿಟ್ಸ್ ಅಂತೂ ಆಗಿದೆ. ಈಗ ಒಂದು ನಾನು ಸ್ಪೂನ್ ತೆಗೆದುಕೊಳ್ತಾ ಇದ್ದೀನಿ, ಮಾಮೂಲು ಸ್ಪೂನ್, ಸ್ಟೀಲ್ ಸ್ಪೂನ್. ಅದನ್ನ ನಾನು ಅಪ್ವರ್ಡ್ ಡೈರೆಕ್ಷನಲ್ಲಿ ಇದನ್ನ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಸ್ಮೂತಾಗಿ ರಿಮೂವ್ ಮಾಡ್ಕೊಳ್ಳಿ. ಈ ಒಂದು ಪ್ಯಾಕ್ನ ಎಲ್ಲ ಏಜ್ನವರು ಯೂಸ್ ಮಾಡಬಹುದಾ ಮೇಡಮ್? ಖಂಡಿತವಾಗಿಯೂ ಎಲ್ಲ ಏಜ್ನವರು ಯೂಸ್ ಮಾಡಬಹುದು. ಅಬೌವ್ 15 ಇಯರ್ಸ್ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರು ಏಜ್ ಆಗಿರೋರು ಸಮೇತ ಯೂಸ್ ಮಾಡ್ಬೋದು. ಅಪ್ ಟು 75 ಇಯರ್ಸ್ ತನಕ ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್ ಅಟ್ ಆಲ್. ಗಂಡು ಮಕ್ಕಳು, ಹೆಣ್ಮಕ್ಳು ಎಲ್ಲರೂ ಯೂಸ್ ಮಾಡಬಹುದು. ರಿಗಾರ್ಡಿಂಗ್ ದಿಸ್, ನೀವು ಕೆಂಪು ದಾಸವಾಳವನ್ನು ಯೂಸ್ ಮಾಡಲೇಬೇಕಾ? ಇಲ್ಲ, ಅದು ಆಪ್ಷನಲ್. ಯೂಸ್ ಮಾಡಿದ್ರೂ ಕೂಡ ತುಂಬ ಇನ್ನೂ ಒಳ್ಳೆ ನಿಮಗೆ ಬೆನಿಫಿಟ್ ಸಿಗುತ್ತೆ ಅಂತಲೇ ಹೇಳ್ತೀನಿ. ಇನ್ನೂ ಏನಾದರೂ ಇದ್ರ ಬಗ್ಗೆ ಡೌಟ್ಸ್ ಇದ್ದರೆ ಖಂಡಿತವಾಗಿಯೂ ಬಂದು ಕಾಮೆಂಟ್ ಸೆಕ್ಷನಲ್ಲಿ ಬಂದು ನೀವು ಕೇಳಬಹುದು. ರಿಗಾರ್ಡಿಂಗ್ ದಿಸ್ ನಿಮ್ಮ ಡೌಟ್ ಏನೇ ಇದ್ದರೂ ಅದನ್ನು ನಾನು ಕ್ಲಿಯರ್ ಮಾಡೋಕ್ಕೆ ಖಂಡಿತವಾಗಿಯೂ ಪ್ರಯತ್ನ ಪಡ್ತೀನಿ. ಪ್ಲೀಸ್ ಇದನ್ನ ಡೂ ಟ್ರೈ ಅಂತ ಹೇಳ್ತೀನಿ. ಈಗ ರಿಮೂವ್ ಮಾಡಿಕೊಂಡೆ ನಾನು ಹೋಗಿ ಫೇಸ್ ವಾಶ್ ಮಾಡ್ಕೊಂಬಂದು ನಿಮಗೆ ಇನ್ನೂ ಕ್ಲಿಯರ್ ಆಗಿರೋಂಥ ರಿಸಲ್ಟ್ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನನಗೆ ಫೇಸ್ ವಾಶ್ ಮಾಡ್ಕೊಂಡು ಕೂಡ ಬಂದೆ. ನೋಡಿ ಯಾವ ರೀತಿ ಗ್ಲೋ ಕಾಣ್ತಾ ಇದೆ ಅಂತ ನೋಡಿ. ಫ್ರೆಂಡ್ಸ್, ಲಿಟ್ರಲಿ ನನಗೆ ವಿಸಿಬಲ್ ಆಗಿರುವಂಥ ಗ್ಲೋ ಸಿಕ್ಕಿದೆ ನೋಡಿ. ನೋಡಿ, ನಿಜವಾಗಿ ಗ್ಲೋ ಸಿಕ್ಕಿದೆ ಫ್ರೆಂಡ್ಸ್. ಫ್ರೆಶ್ನೆಸ್ ಫೀಲ್ ಆಗ್ತದೆ, ರಿಜುವಿನೇಟ್ ಸಿಕ್ಕಿದೆ ಸ್ಕಿನ್ಗೆ. ಏನೋ ಒಂದು ರೀತಿ ತುಂಬಾ ತಂಪು ಅನಿಸ್ತಾ ಇದೆ, ಅಂಥ ಒಂದು ಗ್ಲೋ ಸಿಕ್ಕಿದೆ. ನೀವು ಇದನ್ನ ಒಂದು ವಾರಕ್ಕೆ 1 ಸಾರಿ ಆದರೂ ಯೂಸ್ ಮಾಡಿ, ಪ್ರತಿ ವಾರ ಯೂಸ್ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಬೆಸ್ಟ್ ರಿಸಲ್ಟ್ ಸಿಗುತ್ತೆ, ನಂಬರ್ 1 ರಿಸಲ್ಟ್ ಸಿಗುತ್ತೆ. ಇದರ ಮುಂದೆ ಯಾವುದೇ ರೀತಿ ಕಾಸ್ಟ್ಲಿ ಒಂದು ಸೀರಮ್ಸ್ ಆಗಲಿ, ಕ್ರೀಮ್ಸ್ ಆಗಲಿ ಬೇಕಾಗಿ ಬರಲ್ಲ. ನಾವು ಎಷ್ಟೋ ಸಾವಿರ ರೂಪಾಯಿ ಗಟ್ಟಲೆ ಸ್ಪಾಗೆ, ಬ್ಯೂಟಿ ಪಾರ್ಲರ್ಸ್ಗೆಲ್ಲ ಇಡ್ತೀವಿ, ಅದು ಕೂಡ ಬೇಕಾಗಿ ಬರಲ್ಲ. ಸ್ಕಿನ್ ಡಾಕ್ಟರ್ಸ್ ಹತ್ರ ಎಲ್ಲ ಹೋಗ್ತೀವಿ, ಅದು ಕೂಡ ತುಂಬ ಖರ್ಚು ಮಾಡ್ಕೋತೀವಿ, ಅದು ಕೂಡ ಬೇಕಾಗಿ ಬರಲ್ಲ. ಇದನ್ನ ನೀವು ಯೂಸ್ ಮಾಡಿ. ಇದು ಪ್ರೂವ್ ಆಗಿದೆ ಕೂಡ ಸೈಂಟಿಫಿಕಲಿ ಹಾಗೂ ಆಯುರ್ವೇದಿಕಲಿ, ಹರ್ಬಲಿ ಪ್ರೂವ್ ಆಗಿದೆ. ಈ ಒಂದು ರೈಸ್ ಪ್ಯಾಕ್ ತುಂಬಾ ಗುಡ್ ರಿಸಲ್ಟ್ ಕೊಡುತ್ತೆ ಅಂತ. ಸೂಪರ್, ನಿಜವಾಗಿಯೂ ತುಂಬ ಖುಷಿ ಆಗುತ್ತೆ. ಈಗ ನಾನು ಒಂದು 2 to 3 ಅವರ್ಸ್ ನಮ್ಮ ಮುಖಕ್ಕೆ ಏನೂ ಹಚ್ಚಲ್ಲ. ಇದು ನಾನೀಗ ನೈಟ್ ಟೈಮ್ ಇದನ್ನ ಹಚ್ಕೊಂಡಿರೋದು. ಸೊ ನೈಟ್ ಪೂರ್ತಿ ನಾನು ಆರಾಮಾಗಿ ಇದ್ಬಿಡ್ತೀನಿ. ಬೆಳಗ್ಗೆ ಇನ್ನೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇಫ್ ಪಾಸಿಬಲ್ ಬೆಳಗ್ಗೆ ಕೂಡ ನಿಮಗೆ ರಿಸಲ್ಟ್ ತೋರಿಸ್ತೀನಿ ನಾನು ಬೆಳಗ್ಗೆ. ಯಾಕಂದರೆ ನೈಟ್ ಪೂರ್ತಿ ಹಾಗೆ ಇದ್ಬಿಡ್ತೀನಲ್ಲ, ಮುಖಕ್ಕೆ ಏನು ಕ್ರೀಮ್, ನೈಟ್ ಕ್ರೀಮ್ ಏನೂ ಹಚ್ಕೊಳ್ಳೋದ ಇವತ್ತು. ಸೊ ಬೆಳಗ್ಗೆ ಇನ್ನೂ ಬೆಸ್ಟ್ ರಿಸಲ್ಟ್ ಸಿಗೋದಿದೆ ನನಗೆ. ಖಂಡಿತವಾಗಿಯೂ ಬೆಳಗ್ಗೆ ಇನ್ನೂ ದಿ ಬೆಸ್ಟ್ ರಿಸಲ್ಟ್ ನಿಮಗೆ ನಾನು ಖಂಡಿತ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ಇದನ್ನ ನೀವು ಇವತ್ತೇ ಯೂಸ್ ಮಾಡಿ, ಹೇಗಾಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರ್ದು ಕಳಿಸಿ. ಆದಷ್ಟು ಸ್ವಲ್ಪ ನೀವು ನೈಟ್ ಟೈಮ್ ಯೂಸ್ ಮಾಡಿದ್ರೆ ರಿಸಲ್ಟ್ ಬೆಳಗ್ಗೆ ಅಷ್ಟೊತ್ತಿಗೆ ಬೆಸ್ಟ್
ನಂಬರ್ 1 100ಗೆ 100% ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಸೊ ಇದು ಬೆನಿಫಿಟ್ಸ್ ಕೂಡ ನಾನು ನಿಮಗೆ ಹೇಳ್ತಾ ಹೋಗಿದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಯು ಆಲ್ ಟೇಕ್ ಕೇರ್. ನಿಮ್ಮ ಪೇರೆಂಟ್ಸ್ನ ತುಂಬ ಹುಷಾರಾಗಿ ನೋಡ್ಕೊಳ್ಳಿ. ತುಂಬಾ ಕಷ್ಟ. ನಿಮ್ಮ ಫ್ಯಾಮಿಲಿ ನಿಮ್ಮನ್ನು ನೀವು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ದುಷ್ಟದಿಂದ ದೂರ ಇರಿ. ಸ್ವಾಭಿಮಾನ, ನಮ್ಮತನ, ನಮ್ಮ ಕುಟುಂಬ ತುಂಬಾ ಮುಖ್ಯ. ಒಂದ್ಸರಿ ಕಳ್ಕೊಂಡ್ರೆ ಮತ್ತೆ ಸಿಗಲ್ಲ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವ್ಲಾಗ್ನೊಂದಿಗೆ ನಿಮ್ಮ ಜೊತೆ ಹೊಸ ಕಾನ್ಸೆಪ್ಟ್ನೊಂದಿಗೆ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಯು ಆಲ್ ಟೇಕ್ ಕೇರ್. ಲವ್ ಯು ಆಲ್. ಬೈ. ತಕ್ಷಣಕ್ಕೆ ಈ ರಿಸಲ್ಟ್ ನೆಕ್ಸ್ಟ್ ನಾಳೆ ಬೆಳಗ್ಗೆ ಮತ್ತೆ ನಿಮಗೆ ರಿಸಲ್ಟ್ ತೋರಿಸ್ತೀನಿ. ಇದು ನೆಕ್ಸ್ಟ್ ಡೇ ನನ್ನ ಸ್ಕಿನ್ ಯಾವ ರೀತಿ ರಿಸಲ್ಟ್ ಕೊಟ್ಟಿದೆ ಅಂತ ಅನ್ನೋದರ ಒಂದು ಫ್ಯಾಕ್ಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಜವಾಗಿಯೂ ಇನ್ನೂ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ. ಇನ್ನು ವಾರಕ್ಕಂತೂ ಒಂದ್ಸಲ ಇದನ್ನ ನಾನು ಖಂಡಿತವಾಗಿಯೂ ಹಚ್ತೀನಿ. ಅಷ್ಟು ಒಳ್ಳೆಯ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ. ಸೊ ನೀವು ಇದನ್ನ ಯಾವುದೇ ರೀತಿ ಹಿಂಜರಿಕೆ ಇಲ್ಲದೆ ಈ ಪ್ಯಾಕ್ನ ಯೂಸ್ ಮಾಡ್ಬೋದು ಅಂತ ನಾನು ಅಶ್ಯೂರೆನ್ಸ್ ಕೊಡ್ತಾ ಇದ್ದೀನಿ. ನೋಡಿ, ಕಣ್ಣುಗಳ ಕೆಳಗಡೆ ಸ್ಕಿನ್ ಸಂಪೂರ್ಣ ಫ್ಲಾಲೆಸ್ ಆಗಿದೆ. ಪ್ಲೀಸ್ ಯು ಕ್ಯಾನ್ try this with full of hopes. Thank you.